ಇಂದು ದೇವರು ನಮಗೆ ಪವಿತ್ರ ಹಾಗೂ ಆಶೀರ್ವದಿತ ಪಂಚಶತಮ ದಿನದ ಹಬ್ಬವನ್ನು ಅನುಗ್ರಹಿಸಿದ್ದಾರೆ. ಪಂಚಶತಮ ದಿನದ ಮೂಲಕ ಲೋಕದಾದ್ಯಂತ ಚೀನಿನ ಮಕ್ಕಳೆಲ್ಲರೂ ಹೇರಳವಾದ ಪವಿತ್ರಾತ್ಮನ ಆಶೀರ್ವಾದಗಳನ್ನು ಸ್ವೀಕರಿಸುವೆರೆಂದು ನಾನು ನಿರೀಕ್ಷಿಸುತ್ತೇನೆ. 2000 ವರ್ಷಗಳ ಹಿಂದೆ ಯೇಸು ಸತ್ತವರೊಳಗಿಂದ ಎದ್ದು ತಮ್ಮ ಪುನರುತ್ಥಾನದ 40 ದಿನಗಳ ನಂತರ ಪರಲೋಕಕ್ಕೆ ಆರೋಹಣರಾದರು. ಯೇಸುವನ್ನು ವಿಶ್ವಾಸಿಸುತ್ತಿದ್ದ ಆದಿಸಭೆಯ ಸಂತರು ಮಾರ್ಕನ ಮೇಲಂತಸ್ತಿನಲ್ಲಿ ಒಗ್ಗೂಡಿ 10 ದಿನಗಳು ಶ್ರದ್ಧೆಯಿಂದ ಪ್ರಾರ್ಥಿಸಿದರು. ಆಗ ಪಂಚಶತಮ ದಿನದ ಬೆಳಿಗ್ಗೆ ಬಂದಿತು. ಮಾರ್ಕನ ಮೇಲಂತಸ್ತಿನ ಕೊಠಡಿಯಲ್ಲಿ ಪವಿತ್ರಾತ್ಮನ ಮುಂಗಾರು ಮಳೆ ಬಂದಿತು ಮತ್ತು ಆ ದಿನದಿಂದ ಸುವಾರ್ತೆಯ ಕಿಡಿಯು ವೇಗವಾಗಿ ಬೆಳೆಯುವಂತೆ ಮಾಡಿತು. ಆದ್ದರಿಂದಲೇ ನಾವು ಸ್ವರ್ಗಾರೋಹಣ ದಿನದಿಂದ ಪಂಚಶತಮ ದಿನದವರೆಗೂ 10 ದಿನಗಳು ಮುಂಜಾನೆ ಮತ್ತು ಸಂಜೆ ಪ್ರಾರ್ಥಿಸಿದೆವು. ಆ ಸಮಯದಲ್ಲಿ ಆದಿಸಭೆಗೆ ಯೇಸು ಕ್ರಿಸ್ತರು ಶರೀರದಲ್ಲಿ ಈ ಭೂಮಿಗೆ ಬಂದ ರಕ್ಷಕರು ಎಂದು ಅನೇಕ ಜನರಿಗೆ ಬೋಧಿಸಲು ಸಾಧ್ಯವಾಗಲಿಲ್ಲ. ಎಷ್ಟಾದರೂ ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದ ನಂತರ ಯೇಸುವೇ ಕ್ರಿಸ್ತನು ಹಾಗೂ ನಮ್ಮ ರಕ್ಷಕನು ಎಂದು ಪ್ರಕಟಿಸಿದರು. ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ಬೋಧಿಸಲು ಪಂಚಶತಮ ದಿನವು ಉತ್ತಮ ಅವಕಾಶವಾಯಿತು. ಆದಿಸಭೆಯು ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದಂತೆ ಪವಿತ್ರಾತ್ಮನ ಹಿಂಗಾರು ಮಳೆಯನ್ನು ಧರಿಸಿರುವ ನಾವು ಪವಿತ್ರಾತ್ಮನ ಕಾಲದ ರಕ್ಷಕರಾದ ಆತ್ಮನು ಮತ್ತು ಮೊದಲಗಿತ್ತಿಯ ಮಹಿಮೆಯನ್ನು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಯವರೆಗೂ ಬೋಧಿಸಬೇಕು. ಇದು ಈ ಕಾಲದಲ್ಲಿ ನಮಗೆ ಒಪ್ಪಿಸಲಾದ ಪಂಚಶತಮ ದಿನದ ಧ್ಯೇಯವಾಗಿದೆ ಎಂದು ನಾನು ನಂಬುತ್ತೇನೆ. ಪಂಚಶತಮ ದಿನದಿಂದ ಸುವಾರ್ತೆಯ ಅದ್ಭುತ ಕೆಲಸವು ನಡೆಯಲು ಪ್ರಾರಂಭವಾಯಿತು. ಕೆಲವರಿಗೆ ವಾಣಿಗಳ ವರ, ಕೆಲವರಿಗೆ ನಂಬಿಕೆಯ ವರ, ಕೆಲವರಿಗೆ ಬುದ್ಧಿಯ ವರ ಮತ್ತು ಇನ್ನು ಕೆಲವರಿಗೆ ಜ್ಞಾನದ ವರವನ್ನು ದೇವರು ಕೊಟ್ಟರು. ಎಲ್ಲರೂ ಅನೇಕ ಪವಿತ್ರಾತ್ಮನ ವರಗಳನ್ನು ಸ್ವೀಕರಿಸಿದರು. ಆದರೆ ಅವರು ಸ್ವೀಕರಿಸಿದ ಈ ವರಗಳನ್ನು ತಮ್ಮ ಸ್ವಂತ ಜೀವನದ ವಿಷಯಗಳಿಗಾಗಿ ಬಳಸಲಿಲ್ಲ. ಯೇಸು ಈ ಭೂಮಿಗೆ ಬಂದ ಮೆಸ್ಸಿಯನು, ಅವರು ನಮ್ಮ ರಕ್ಷಕರು ಎಂದು ಪ್ರಕಟಿಸಲು ಅವರು ದೇವರಿಂದ ಸ್ವೀಕರಿಸಿದ ವರಗಳನ್ನು ಬಳಸಿದರು. ಪಂಚಶತಮ ದಿನದ ಮೂಲಕ ದೇವರು ನಮಗೆ ವಾಗ್ದಾನ ಮಾಡಿದ ಪವಿತ್ರಾತ್ಮ ವರಗಳನ್ನು ಸ್ವೀಕರಿಸಿದಾಗ ಈ ಕಾಲದಲ್ಲಿ ರಕ್ಷಕರಾಗಿ ಬಂದ ಆತ್ಮನು ಮತ್ತು ಮೊದಲಗಿತ್ತಿಯ ಮಹಿಮೆಯನ್ನು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಯವರೆಗೂ ಸಾಕ್ಷೀಕರಿಸಲು ನಾವು ನಮ್ಮ ಹೃದಯ, ಮನಸ್ಸು ಮತ್ತು ಆತ್ಮವನ್ನು ಸಮರ್ಪಿಸಬೇಕು. 2000 ವರ್ಷಗಳ ಹಿಂದೆ ಪಂಚಶತಮ ದಿನದಂದು ಸಂಭವಿಸಿದ ಘಟನೆಗಳನ್ನು ನೋಡೋಣ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 1 ನೋಡೋಣ. ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಅಧ್ಯಾಯ 1 ನೋಡುತ್ತಾ ವಿಶ್ವಾಸಿಗಳು ಶ್ರದ್ಧೆಯಿಂದ ಪ್ರಾರ್ಥಿಸುವ ದೃಶ್ಯವನ್ನು ನಾವು ನೋಡಬಹುದು ಅಲ್ಲವೇ? ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 1 ವಚನ 15. ಆ ದಿವಸಗಳಲ್ಲಿ ಎಷ್ಟು ಜನರು? ಸುಮಾರು 120 ಮಂದಿ ಸಹೋದರರು ಕೂಡಿ ಬಂದಿರಲಾಗಿ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಹೀಗಂದನು, ಎಣ್ಣೆ ಮರಗಳ ಗುಡ್ಡದ ಮೇಲೆ ಯೇಸು ಸ್ವರ್ಗಾರೋಹಣರಾದ ನಂತರ 120 ಮಂದಿ ವಿಶ್ವಾಸಿಗಳು ಪಂಚಶತಮದ ದಿನದವರೆಗೂ 10 ದಿನಗಳು ಏನೆಂದು ಪ್ರಾರ್ಥಿಸಿದರು. ವಚನ 12. ಆಗ ಅವರು ಎಣ್ಣೆ ಮರಗಳ ತೋಪು ಎನಿಸಿಕೊಳ್ಳುವ ಗುಡ್ಡದಿಂದ ಯೆರೂಸಲೇಮಿಗೆ ಹಿಂತಿರುಗಿ ಬಂದರು. ಆ ಗುಡ್ಡಕ್ಕೂ ಯೆರೂಸಲೇಮಿಗೂ ಸಬ್ಬತ್ ದಿನದಲ್ಲಿ ಪ್ರಯಾಣ ಮಾಡುವಷ್ಟು ದೂರ. ಅವರು ಅಲ್ಲಿಗೆ ಬಂದು ತಾವು ಇರುತ್ತಿದ್ದ ಮೇಲಂತಸ್ತಿಗೆ ಹೋದರು. ಯಾರ್ಯಾರೆಂದರೆ ಪೇತ್ರ, ಯೋಹಾನ, ಯಾಕೋಬ, ಅಂದ್ರೆಯ, ಫಿಲಿಪ್ಪ, ತೋಮ, ಬಾರ್ತಲೋಮಯ, ಮತ್ತಾಯ, ಅಲ್ಫಯನ ಯಾಕೋಬ, ಮತಾಭಿಮಾನಿ ಅನಿಸಿಕೊಂಡ ಸಿಮೋನ, ಯಾಕೋಬನ ಯೂದ ಇವರೇ. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವು ಮಂದಿ ಹೆಂಗಸರು, ಯೇಸುವಿನ ತಾಯಿಯಾದ ಮರಿಯಳು, ಆತನ ತಮ್ಮಂದಿರು ಅವರ ಸಂಗಡ ಇದ್ದರು. ಯೇಸುವಿನ ಸ್ವರ್ಗಾರೋಹಣದ ನಂತರ ಅವರು ಶ್ರದ್ಧೆಯಿಂದ 10 ದಿನಗಳು ಪ್ರಾರ್ಥಿಸಿದರು ಹಾಗೂ ಅಂತಿಮವಾಗಿ ಪಂಚಶತಮ ದಿನ ಬಂದಿತು ಎಂದು ಅಧ್ಯಾಯ 2 ವಚನ 1 ನೋಡಬಹುದು.
ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಫಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ನೋಡಿದಾಗ ಪಂಚಶತಮ ದಿನದಂದು ಪವಿತ್ರಾತ್ಮನ ವರಗಳನ್ನು ಅನುಗ್ರಹಿಸಲಾಯಿತು. ಪವಿತ್ರಾತ್ಮವು ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಹಾಗೂ ಆ ದಿನದಿಂದ ಯೇಸುವೇ ಕ್ರಿಸ್ತನು, ಯೇಸು ಪರಲೋಕದಿಂದ ಬಂದ ಸರ್ವಶಕ್ತ ದೇವರು, ಯೇಸುವನ್ನು ನಂಬಿರಿ ಮತ್ತು ರಕ್ಷಣೆ ಹಾಗೂ ಪಾಪ ಕ್ಷಮೆಯನ್ನು ಸ್ವೀಕರಿಸಿ ಎಂದು ಹೇಳುತ್ತಾ ದೇವರ ಸುವಾರ್ಥ ವಾಕ್ಯವನ್ನು ಬೋಧಿಸಿದರು. ಈ ರೀತಿಯ ಬೋಧನೆಯು ಪಂಚಶತಮ ದಿನದಂದು ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದ ಫಲಿತಾಂಶದಿಂದ ಪ್ರಾರಂಭವಾಯಿತು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 2 ವಚನ 37ಕ್ಕೆ ಹೋಗುತ್ತಾ ಸುವಾರ್ತೆಯ ಕೆಲಸವನ್ನು ನೋಡೋಣ. ವಚನ 37. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗುನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು, ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ವಚನ 40 ನೋಡೋಣ. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು, ವಕ್ರ ಬುದ್ಧಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಎಷ್ಟು ಜನರು ಸೇರಿದರು? ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಪಂಚಶತಮ ದಿನದಂದು ಪವಿತ್ರಾತ್ಮದ ಬಲವನ್ನು ಸ್ವೀಕರಿಸಿದ ನಂತರ ಅಪೊಸ್ತಲರ ಮಹಾನ್ ಕೆಲಸಗಳು ನಡೆಯಲು ಪ್ರಾರಂಭವಾಯಿತು. ವಚನ 43ರೊಂದಿಗೆ ಮುಂದುವರಿಸೋಣ. ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ಸದಸ್ಯರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕ ಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಏನಾಯಿತು? ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲೂ ಅವರ ಮಂಡಳಿಗೆ ಸೇರಿಸುತ್ತಿದ್ದನು. ಪಂಚಶತಮ ದಿನದಂದು 120 ಮಂದಿ ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದ ನಂತರ ಇದ್ದಕ್ಕಿದ್ದಂತೆ ಆ ದಿನದಂದು 3,000 ಜನರು ಪಶ್ಚಾತ್ತಾಪಪಟ್ಟು ರಕ್ಷಣೆಯನ್ನು ಸ್ವೀಕರಿಸಿದರು. ನಂತರ ಬಹಳಷ್ಟು ಜನರು ದೇವರ ಅನುಗ್ರಹದಿಂದ ದೀಕ್ಷಾಸ್ನಾನ ಹೊಂದಿ ಪ್ರತಿದಿನ ಪಶ್ಚಾತ್ತಾಪಕ್ಕೆ ಮುನ್ನಡೆಸಲ್ಪಡುವ ಅದ್ಭುತ ಕಾರ್ಯ ಮುಂದುವರೆಯಿತು. ಕಡಿಮೆ ಸಮಯದಲ್ಲಿ ಸುವಾರ್ತೆಯು ಬಹಳ ವೇಗವಾಗಿ ಹರಡಿದ ಕಾರಣ ಪ್ರಬಲ ಧರ್ಮವಾಗಿದ್ದ ಯಹೂದ್ಯ ಮತದ ಜನರು ಗಾಬರಿಗೊಂಡರು. ಇದು ಮುಂದುವರೆದರೆ ಎಲ್ಲರೂ ಅವರೊಂದಿಗೆ ಸೇರಿಕೊಂಡು ಯೇಸುವನ್ನು ನಂಬುತ್ತಾರೆ. ಇದನ್ನು ಹೀಗೆ ಮುಂದುವರಿಯಲು ಬಿಡಬಾರದು ಎಂದು ಯೋಚಿಸಿ ಅವರು ಅಪೊಸ್ತಲರು ಬೋಧನೆ ಮಾಡುವುದನ್ನು ತಡೆಯಲು ಪ್ರಾರಂಭಿಸಿದರು. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4 ವಚನ 17 ನೋಡೋಣ. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡೊಬ್ಬರು ಆಲೋಚನೆ ಮಾಡಿಕೊಂಡು ಶಿಷ್ಯರು ಎಲ್ಲೆಡೆ ಹೋಗಿ ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ನಾನ ಹೊಂದಿರಿ ಮತ್ತು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಾಪ ಕ್ಷಮೆಯನ್ನು ಸ್ವೀಕರಿಸಿ ಎಂದು ಹೇಳಿದಾಗ ಬಹಳಷ್ಟು ಜನರು ರಕ್ಷಿಸಲ್ಪಟ್ಟರು. ಇದರಿಂದ ಯಹೂದ್ಯ ಮತಾಚಾರವನ್ನು ಹಿಂಬಾಲಿಸುತ್ತಿದ್ದ ಜನರು ಗಾಬರಿಗೊಂಡರು. ಹಾಗಾಗಿ ಶಿಷ್ಯರನ್ನು ಬೆದರಿಸಿ ಈ ಸುವಾರ್ತೆಯು ಇನ್ನೂ ಜನರಲ್ಲಿ ಹಬ್ಬದಂತೆ ತಡೆಯಲು ಪ್ರಯತ್ನಿಸಿದರು ಮತ್ತು ಸುವಾರ್ತೆಯು ಹರಡದಂತೆ ತಡೆಯಲು ಹೆಚ್ಚಾಗಿ ಪ್ರಯತ್ನಿಸಿದರು. ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡೊಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದು, ಉಪದೇಶ ಮಾಡಲೂಬಾರದು ಎಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ, ಯೋಹಾನನು ಅವರಿಗೆ, ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ನೀವೇ ತೀರ್ಪು ಮಾಡಿಕೊಳ್ಳಿರಿ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು. ಹಿಂದೆ ಯೇಸುವನ್ನು ಬಂಧಿಸಿದ್ದನ್ನು ನೋಡಿ ಶಿಷ್ಯರು, ನಾನು ಯೇಸುವನ್ನು ಅರಿಯೆನು ಎಂದು ಹೇಳಿ ಆತನನ್ನು ನಿರಾಕರಿಸಿದರು. ಎಷ್ಟಾದರೂ ಅದೇ ಶಿಷ್ಯರು ನಂತರ ಯೇಸುವಿನ ಬಗ್ಗೆ ಧೈರ್ಯವಾಗಿ ಸಾಕ್ಷೀಕರಿಸಿದರು.
ಅವರ ಧೈರ್ಯದ ಕಾರಣದಿಂದ ದೇವರು ಪದೇ ಪದೇ ಸುವಾರ್ತೆಯ ಬಾಗಿಲನ್ನು ತೆರೆದರು. ಅವರು ಯೇಸು ಕ್ರಿಸ್ತನ ಹೆಸರನ್ನು ಪ್ರಕಟಿಸಿದಾಗಲೆಲ್ಲ ಪವಿತ್ರಾತ್ಮನ ಅದ್ಭುತ ಕಾರ್ಯದ ಮೂಲಕ ಪ್ರತಿದಿನ 3,000 ಹಾಗೂ 5,000 ಜನರು ರಕ್ಷಿಸಲ್ಪಟ್ಟರು. ವಚನ 20ರೊಂದಿಗೆ ಮುಂದುವರೆಸೋಣ. ನಾವಂತೂ ಕಂಡು ಕೇಳಿದ್ದನ್ನು ಹೇಳದೇ ಇರಲಾರೆವು ಎಂದು ಉತ್ತರ ಕೊಟ್ಟರು. ನಡೆದಿದ್ದ ಕಾರ್ಯಕ್ಕೋಸ್ಕರ ಜನರೆಲ್ಲರೂ ದೇವರನ್ನು ಕೊಂಡಾಡುತ್ತಾ ಇದ್ದ ಕಾರಣ ಅವರ ದೆಸೆಯಿಂದ ಸಭಿಕರು ಅಪೊಸ್ತಲರನ್ನು ದಂಡಿಸತಕ್ಕ ಉಪಾಯವನ್ನು ಕಾಣದೆ ಅವರನ್ನು ಇನ್ನಷ್ಟು ಬೆದರಿಸಿ ಬಿಟ್ಟರು. ಪವಿತ್ರಾತ್ಮದಿಂದ ನಡೆದ ಅಂತಹ ಅದ್ಭುತ ಘಟನೆಗಳು ಅಲ್ಲಿಯೇ ಕೊನೆಗೊಳ್ಳಲಿಲ್ಲ. ಅಪೊಸ್ತಲರ ಕೃತ್ಯಗಳ ಪುಸ್ತಕದಲ್ಲಿ ತೋರಿಸಿದಂತೆ ಪವಿತ್ರಾತ್ಮನ ಮುಂಗಾರು ಮಳೆಯ ಬಲದಿಂದ ಸುವಾರ್ತೆಯು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಗೂ ಹರಡುವುದು ಮುಂದುವರೆಯಿತು. ಅಧ್ಯಾಯ 5ಕ್ಕೆ ಹೋಗೋಣ. ವಚನ 12 ನೋಡೋಣ. ನಂತರ ವಚನ 17ಕ್ಕೆ ಹೋಗೋಣ. ಇದಲ್ಲದೆ ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಜನರಲ್ಲಿ ನಡೆಯುತ್ತಾ ಇದ್ದವು ಮತ್ತು ಎಲ್ಲರೂ ಒಗ್ಗಟ್ಟಾಗಿ ಸೊಲೊಮೋನನ ಮಂಟಪದಲ್ಲಿ ಇರುತ್ತಿದ್ದರು. ಅವರ ಜೊತೆಯಲ್ಲಿರುವುದಕ್ಕೆ ಮಿಕ್ಕಾದವರೊಳಗೆ ಒಬ್ಬರಿಗೂ ಧೈರ್ಯವಿರಲಿಲ್ಲ. ಆದರೂ ಜನರು ಅವರನ್ನು ಬಹಳವಾಗಿ ಕೊಂಡಾಡುತ್ತಿದ್ದರು ಮತ್ತು ಇನ್ನೂ ಎಷ್ಟೋ ಮಂದಿ ಗಂಡಸರು ಹೆಂಗಸರು ಕರ್ತನಲ್ಲಿ ನಂಬಿಕೆ ಇಡುವವರಾಗಿ ಅವರ ಮಂಡಳಿಯಲ್ಲಿ ಸೇರಿಕೊಳ್ಳುತ್ತಿದ್ದರು. ಹೀಗಿರುವುದರಿಂದ ಜನರು ರೋಗಿಗಳನ್ನು ದೋಳಿಗಳ ಮೇಲೆಯೂ ಹಾಸಿಗೆಗಳ ಮೇಲೆಯೂ ಇಟ್ಟು, ಪೇತ್ರನು ಬರುವಾಗೆ ಅವನ ನೆರಳು ಇವರಲ್ಲಿ ಯಾವನ ಮೇಲಾದರೂ ಬೀಳಲಿ ಎಂದು ಅವರನ್ನು ಬೀದಿಗೆ ತೆಗೆದುಕೊಂಡು ಬರುತ್ತಿದ್ದರು. ಯೆರೂಸಲೇಮಿನ ಸುತ್ತಲಿರುವ ಊರುಗಳ ಜನರು ಸಹ ರೋಗಿಗಳನ್ನು, ದೆವ್ವಗಳ ಕಾಟವಿದ್ದವರನ್ನು ಹೊತ್ತುಕೊಂಡು ಗುಂಪು ಗುಂಪಾಗಿ ಬರುತ್ತಿದ್ದರು. ಅವರೆಲ್ಲರಿಗೂ ವಾಸಿಯಾಗುವುದು. ವಚನ 17. ಹೀಗಿರುವಲ್ಲಿ ಮಹಾಯಾಜಕನು ಸದ್ದುಕಾಯರ ಮತಕ್ಕೆ ಸೇರಿದವರಾದ ಅವನ ಜೊತೆಯಲ್ಲಿದ್ದವರೆಲ್ಲರೂ ಎದ್ದು ಯಾವುದರಿಂದ ತುಂಬಿದರು? ಮತಾಭಿಮಾನದಿಂದ ತುಂಬಿದವರಾಗಿ. ಆದಿಸಭೆಯ ಸುವಾರ್ತೆಯು ಅಷ್ಟು ವೇಗವಾಗಿ ಹರಡಿದ್ದರಿಂದ ಅವರು ಮತಾಭಿಮಾನದಿಂದ ತುಂಬಿರಲು ಪ್ರಾರಂಭಿಸಿದರು. ವಚನ 18. ಅಪೊಸ್ತಲರನ್ನು ಹಿಡಿದು ಪಟ್ಟಣದ ಕಾವಲಿನಲ್ಲಿಟ್ಟರು. ಆದರೆ ಕರ್ತನ ದೂತನು ರಾತ್ರಿಯಲ್ಲಿ ಸೆರೆಮನೆಯ ಬಾಗಿಲುಗಳನ್ನು ತೆರೆದು ಅವರನ್ನು ಹೊರಕ್ಕೆ ಕರೆದುಕೊಂಡು ಬಂದು, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಈ ಸಜೀವ ವಿಷಯವಾದ ಮಾತುಗಳನ್ನೆಲ್ಲ ಜನರಿಗೆ ಹೇಳಿರಿ ಅಂದನು. ಅವರು ಈ ಆಜ್ಞೆಯನ್ನು ಹೊಂದಿ ಬೆಳಕು ಹರಿಯುವಾಗಲೇ ದೇವಾಲಯದೊಳಗೆ ಹೋಗಿ ಉಪದೇಶ ಮಾಡಿದರು. ಇತ್ತಲಾಗಿ ಮಹಾಯಾಜಕನು ಅವನ ಜೊತೆಯಲ್ಲಿದ್ದವರು ಬಂದು ಹಿರಿ ಸಭೆಯನ್ನು, ಇಸ್ರಾಯೇಲರ ಯಜಮಾನರ ಸಭೆಯೆಲ್ಲವನ್ನೂ ಕೂಡಿಸಿ ಅವರನ್ನು ಕರೆತರುವುದಕ್ಕೆ ಸೆರೆಮನೆಗೆ ಕಳುಹಿಸಿದರು. ಓಲೆಕಾರರು ಹೋಗಿ ಅವರನ್ನು ಸೆರೆಮನೆಯಲ್ಲಿ ಕಾಣದೆ ಹಿಂತಿರುಗಿ ಬಂದು, ಕಾವಲಿನ ಮನೆ ಪೂರ್ಣ ಭದ್ರವಾಗಿ ಮುಚ್ಚಿರುವುದನ್ನು, ಕಾವಲುಗಾರರು ಬಾಗಿಲುಗಳಲ್ಲಿ ನಿಂತಿರುವುದನ್ನು ಕಂಡೆವು. ಆದರೆ ತೆರೆದಾಗ ಒಳಗೆ ಒಬ್ಬರನ್ನು ಕಾಣಲಿಲ್ಲ ಎಂದು ತಿಳಿಸಿದರು. ದೇವಾಲಯದ ಅಧಿಪತಿಯು ಮಹಾಯಾಜಕರು ಈ ಮಾತುಗಳನ್ನು ಕೇಳಿ ಇದರಿಂದ ಏನಾದೀತೋ ಎಂದು ಕಳವಳಪಟ್ಟರು. ಹೀಗಿರಲಾಗಿ ಯಾರೋ ಒಬ್ಬನು ಬಂದು, ಅಗೋ, ನೀವು ಸೆರೆಮನೆಯಲ್ಲಿಟ್ಟಿದ್ದ ಆ ಮನುಷ್ಯರು ದೇವಾಲಯದಲ್ಲಿ ನಿಂತುಕೊಂಡು ಜನರಿಗೆ ಉಪದೇಶ ಮಾಡುತ್ತಿದ್ದಾರೆಂದು ಅವರಿಗೆ ತಿಳಿಸಿದನು. ಆಗ ಅಧಿಪತಿಯು ಓಲೆಕಾರರ ಸಂಗಡ ಹೋಗಿ ಅವರನ್ನು ಕರೆದುಕೊಂಡು ಬಂದನು. ಆದರೆ ತಮಗೆ ಜನರು ಕಲ್ಲಿಸಿದ್ದಾರೆಂದು ಹೆದರಿ ಬಲಾತ್ಕಾರ ಮಾಡಲಿಲ್ಲ. ಅವರನ್ನು ಕರೆತಂದು ಹಿರಿ ಸಭೆಯ ಮುಂದೆ ನಿಲ್ಲಿಸಲು ಮಹಾಯಾಜಕನು ಅವರನ್ನು ವಿಚಾರಣೆ ಮಾಡುತ್ತಾ, ನೀವು ಈ ಹೆಸರನ್ನು ಎತ್ತಿ ಉಪದೇಶ ಮಾಡಲೇಬಾರದೆಂದು ನಾವು ನಿಮಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟೇವಲ್ಲ. ಆದರೂ ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದಿರಿ ಮತ್ತು ಆ ಮನುಷ್ಯನನ್ನು ಕೊಲ್ಲಿಸಿದಕ್ಕೆ ನಮ್ಮನ್ನು ಹೊಣೆ ಮಾಡಬೇಕೆಂದಿದ್ದೀರಿ ಎಂದು ಹೇಳಿದಕ್ಕೆ ಪೇತ್ರನು ಉಳಿದ ಅಪೊಸ್ತಲರು, ಮನುಷ್ಯರಿಗಿಂತಲೂ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಿರಬೇಕಲ್ಲ. ನೀವು ಮರದ ಕಂಬಕ್ಕೆ ತೂಗ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಈ ಕಾರ್ಯಗಳಿಗೆ ನಾವೇ ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. ಸಭಿಕರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಚಿಸಿದರು. ಅಪೊಸ್ತಲರು ಧೈರ್ಯದಿಂದ ತುಂಬಿದ್ದರು. ಪವಿತ್ರಾತ್ಮನ ಬಲವನ್ನು ಧರಿಸಿದ ನಂತರ ಅವರು ಈ ಲೋಕದಲ್ಲಿ ಯಾವುದಕ್ಕೂ ಭಯಪಡಲಿಲ್ಲ. ಅವರು ಸುವಾರ್ತೆಯನ್ನು ಬೋಧಿಸುತ್ತಾ ದೇವರ ಚಿತ್ತವನ್ನು ನಡೆಸುವಾಗ ಹುತಾತ್ಮರಾದರೆ ಅವರು ಪರಲೋಕದಲ್ಲಿ ದೇವರ ತೋಳಿನಲ್ಲಿ ಸೇರುವರು ಎಂದು ನಂಬಿದ್ದರು. ಅಪೊಸ್ತಲರು ಇದನ್ನು ದೃಢವಾಗಿ ನಂಬುತ್ತಿದ್ದ ಕಾರಣ ಅವರು ಸುವಾರ್ತೆಯನ್ನು ಬೋಧಿಸುವುದರಲ್ಲಿ ಬಹಳ ಧೈರ್ಯಶಾಲಿಯಾಗಿದ್ದರು. ಮೊದಲು ಅಪೊಸ್ತಲರು ಮಹಾಯಾಜಕರಿಗೆ ಭಯಪಡುತ್ತಿದ್ದರು ಹಾಗೂ ಅವರನ್ನು ನೋಡಿದಾಗಲೆಲ್ಲ ಹೆದರುತ್ತಿದ್ದರು. ಆದರೆ ಪವಿತ್ರಾತ್ಮ ವರವನ್ನು ಸ್ವೀಕರಿಸಿದ ನಂತರ ಯೇಸು ದೇವರಾಗಿದ್ದಾರೆ ಹಾಗೂ ನಾವು ದೇವರ ಆಜ್ಞೆಗೆ ವಿಧೇಯರಾಗುತ್ತಿದ್ದೇವೆ, ಇದರಿಂದ ನಿಮಗೇನು ತೊಂದರೆ ಎಂದು ಹೇಳಿದರು. ಈ ರೀತಿ ಅವರು ಧೈರ್ಯವಾಗಿ ಸುವಾರ್ತೆಯನ್ನು ಸಾರಿದರು.
ಮತ್ತು ಅನಿವಾರ್ಯವಾಗಿ ಇದು ಸುವಾರ್ತೆಯ ಸಮೃದ್ಧ ಫಲಿತಾಂಶಗಳಿಗೆ ಕಾರಣವಾಯಿತು. ಈ ಕಾಲದಲ್ಲಿಯೂ ನಾವು ಸುವಾರ್ತೆಯನ್ನು ಧೈರ್ಯದಿಂದ ಬೋಧಿಸಿದಾಗ ಪಂಚಶತಮ ದಿನದ ಪವಿತ್ರಾತ್ಮನ ಮುಂಗಾರು ಮಳೆಯ ಕಾರ್ಯಗಳು ಖಂಡಿತವಾಗಿ ನಡೆಯುತ್ತದೆ. ಒಂದು ದಿನದಲ್ಲಿ 3,000 ಹಾಗೂ 5,000 ಜನರನ್ನು ರಕ್ಷಣೆಗೆ ಮುನ್ನಡೆಸಲು ಸಾಧ್ಯವಿಲ್ಲವೇ? ಅಪೋಸ್ತಲರನ್ನು ಬೆದರಿಸಿದರು ಮತ್ತು ಅವರು ಅಪಾಯದ ಪರಿಸ್ಥಿತಿಗಳಲ್ಲಿದ್ದರೂ ನ್ಯಾಯಶಾಸ್ತ್ರಿ ಮತ್ತು ಬಹಳ ವಿವೇಚನೆಯನ್ನು ಹೊಂದಿದ್ದ ಗಮಲಿಯೇಲನೆಂಬ ಒಬ್ಬ ಫರಿಸಾಯನಿದ್ದನು. ವಚನ 34ರೊಂದಿಗೆ ಮುಂದುವರೆಸೋಣ. ಆದರೆ ಎಲ್ಲ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನೆಂಬ ಒಬ್ಬ ಫರಿಸಾಯನು ಹಿರೀಸಭೆಯಲ್ಲಿ ಎದ್ದು ನಿಂತು, ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ, ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯುಳ್ಳವರಾಗಿರಿ. ಇದಕ್ಕಿಂತ ಮುಂಚೆ ತೈದನು ಎದ್ದು ತಾನು ದೊಡ್ಡ ಮನುಷ್ಯನೆಂದು ಹೇಳಿಕೊಂಡನು. ಅವನ ಪಕ್ಷಕ್ಕೆ ಸುಮಾರು 400 ಜನರು ಸೇರಿಕೊಂಡರು. ಅವನು ಕೊಲ್ಲಲ್ಪಟ್ಟನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿಸಲ್ಪಟ್ಟು ಇಲ್ಲವಾದರು. ಅವನ ತರುವಾಯ ಕಾನೇಶುಮಾರಿಯ ಕಾಲದಲ್ಲಿ ಗಲಿಲಾಯದ ಯೂದನು ಎದ್ದು ಜನರನ್ನು ತನ್ನ ಸಹಿತ ತಿರುಗಿ ಬೀಳುವುದಕ್ಕೆ ಪ್ರೇರೇಪಿಸಿದನು. ಅವನು ಹಾಳಾದನು ಮತ್ತು ಅವನನ್ನು ನಂಬಿದವರೆಲ್ಲರೂ ಚದರಿ ಹೋದರು. ಆ ಸಮಯದಲ್ಲಿ ನ್ಯಾಯಶಾಸ್ತ್ರಿಯಾದ ಗಮಲಿಯೇಲನು ಶಿಷ್ಯರನ್ನು ಹಿಂಸಿಸುತ್ತಿದ್ದ ಜನರಿಗೆ, ನಾಯಕನು ಕೊಲ್ಲಲ್ಪಟ್ಟಾಗ ಅವನನ್ನು ನಂಬಿದವರೆಲ್ಲರೂ ಚದರಿ ಹೋದದನ್ನು ನೋಡಿದ್ದೀರಲ್ಲವೇ ಎಂದು ಹೇಳಿದನು. ವಚನ 38. ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಏನಾಗುವುದು? ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಈ ಪ್ರಬಲ ಕೆಲಸವು ಸ್ವತಃ ದೇವರಿಂದ ನಡೆಸಲ್ಪಟ್ಟರೆ ನೀವು ಅವರನ್ನು ಹಿಂಸಿಸಲು ಎಷ್ಟು ಪ್ರಯತ್ನಿಸಿದರೂ ಅವರನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಏಕೆಂದರೆ ಈ ಕೆಲಸವನ್ನು ಸಾಧಿಸುತ್ತಿರುವವರು ದೇವರು. ಇದಕ್ಕೆ ವಿರುದ್ಧವಾಗಿ ಈ ಆಂದೋಲನವನ್ನು ದೇವರು ನಡೆಸದಿದ್ದರೆ ಅವರನ್ನು ಅವರಿಷ್ಟಕ್ಕೆ ಬಿಟ್ಟು ಬಿಡಬೇಕು ಹಾಗೂ ಅವರು ಸಹಜವಾಗಿ ಕಣ್ಮರೆಯಾಗುತ್ತಾರೆ. ಇದು ಗಮಲಿಯೇಲನು ಅವರಿಗೆ ಕೊಟ್ಟ ಸಲಹೆಯಾಗಿತ್ತು. ವಚನ 39 ಮತ್ತೊಮ್ಮೆ ನೋಡೋಣ. ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಅವರು ಅವನ ಮಾತಿಗೆ ಒಪ್ಪಿ ಅಪೋಸ್ತಲರನ್ನು ಕರೆಸಿ ಹೊಡಿಸಿ ಯೇಸುವಿನ ಹೆಸರನ್ನು ಹೇಳಿ ಮಾತಾಡಬಾರದೆಂದು ಅಪ್ಪಣೆ ಕೊಟ್ಟು ಅವರನ್ನು ಬಿಟ್ಟು ಬಿಟ್ಟರು. ನೀವು ಎಂದಿಗೂ ಯೇಸುವಿನ ಹೆಸರನ್ನು ಸಾರಬಾರದು ಎಂದು ಹೇಳಿದರು. ಈ ಕಾಲದಲ್ಲಿಯೂ ನಾವು ಕ್ರಿಸ್ತ ಅನ್ಸಾಂಗ್ಹೋಂಗ್ ಎಂಬ ಹೊಸ ಹೆಸರನ್ನು ಹಾಗೂ ಪರಲೋಕದ ತಾಯಿಯ ಮಹಿಮೆಯನ್ನು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಗೂ ಸಾಕ್ಷೀಕರಿಸಿದರೆ ದೇವರು ಚೀಡಿನ ಮಕ್ಕಳಿಗೆ ಹಿಂಸೆಯ ಬದಲು ಮಹಾನ್ ಮಹಿಮೆಯನ್ನು ಅನುಗ್ರಹಿಸುವರು. ವಚನ 41. ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆಂದೆನಿಸಿಕೊಂಡೇವೆಂದು ಸಂತೋಷಿಸುತ್ತಾ ಹಿರೀಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ನಾವು ಇದನ್ನೇ ಬೋಧಿಸಬೇಕಾಗಿದೆ. ಪಂಚಶತಮ ದಿನದಂದು ಶಿಷ್ಯರು ಪವಿತ್ರಾತ್ಮ ವರವನ್ನು ಸ್ವೀಕರಿಸಿದ ತಕ್ಷಣ ಯೇಸುವೇ ಕ್ರಿಸ್ತನು ಎಂದು ಬೋಧಿಸುವುದು ಅತಿ ಮುಖ್ಯವಾದ ವಿಷಯವಾಗಿತ್ತು. ಯೇಸುವನ್ನು ನಂಬುವವರು ರಕ್ಷಿಸಲ್ಪಡುವರು ಎಂಬ ಸಂದೇಶವು ಯೆರೂಸಲೇಮಿನಿಂದ ಲೋಕದಾದ್ಯಂತ ಹರಡಲು ಪ್ರಾರಂಭವಾಯಿತು. ಅವರು ಮಗನ ಕಾಲದಲ್ಲಿದ್ದ ಕಾರಣ ಅವರು ಯೇಸುವಿನ ಹೆಸರಿನ ಮೂಲಕ ಕೊಡಲಾದ ಪಾಪಕ್ಷಮೆ ಮತ್ತು ರಕ್ಷಣೆಯನ್ನು ಎಲ್ಲರಿಗೂ ಬೋಧಿಸಿದರು. ಎಷ್ಟಾದರೂ ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿದ್ದೇವೆ. ನಾವು ಪವಿತ್ರಾತ್ಮನ ಕಾಲದಲ್ಲಿ ಜೀವಿಸುತ್ತಿರುವುದರಿಂದ ಆತ್ಮನು ಮತ್ತು ಮೊದಲಗಿತ್ತಿಯನ್ನು ನಂಬುವವರು ಪಾಪಕ್ಷಮೆ ಹಾಗೂ ರಕ್ಷಣೆಯನ್ನು ಸ್ವೀಕರಿಸುವರು ಎಂದು ನಾವು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಗೂ ಪ್ರಕಟಿಸಬೇಕು. ನಾವು ಈಗ ಜೀವಿಸುತ್ತಿರುವ ಈ ಕಾಲದಲ್ಲಿ ದೇವರು ನಮಗೆ ಪಂಚಶತಮದ ಪವಿತ್ರಾತ್ಮನ ಹಿಂಗಾರು ಮಳೆಯನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ನಾವು ಸ್ವೀಕರಿಸಿದ ಪವಿತ್ರಾತ್ಮದೊಂದಿಗೆ ನಾವು ಏನು ಮಾಡಬೇಕು? ನಾವು ಪವಿತ್ರಾತ್ಮ ವರವನ್ನು ನಿದ್ರಿಸುವಂತೆ ಮಾಡಿ ಅದರ ಬೆಂಕಿಯನ್ನು ನಾವು ನಂದಿಸಬೇಕೇ? 10 ತಲಾಂತಿನ ಸಾಮ್ಯದಲ್ಲಿ 1 ತಲಾಂತನ್ನು ಸ್ವೀಕರಿಸಿದ ಮನುಷ್ಯನು ಅದನ್ನು ಭೂಮಿಯಲ್ಲಿ ಬಚ್ಚಿಟ್ಟನು. ನಾವು ಪವಿತ್ರಾತ್ಮ ವರದೊಂದಿಗೆ ಅದೇ ರೀತಿ ಮಾಡುತ್ತೇವಾ? ಅಥವಾ ಅದನ್ನು ಬಳಸಿ ಇನ್ನೂ 5 ಅಥವಾ 10 ತಲಾಂತನ್ನು ಗಳಿಸಿದ ವ್ಯಕ್ತಿಯಾಗುತ್ತೇವಾ? ಸದಸ್ಯರೇ,
ನಾವು ಪವಿತ್ರಾತ್ಮ ವರವನ್ನು ಬಳಸಬೇಕು. ತಲಾಂತನ್ನು ಬಳಸಿದ 2 ಆಳುಗಳು ಆಶೀರ್ವದಿಸಲ್ಪಟ್ಟರು. ಬಲ ಎಂದು ಹೇಳುತ್ತಾ ದಣಿಯು ಅವರನ್ನು ಪ್ರಶಂಸಿಸಲಿಲ್ಲವೇ? ಆದರೆ 1 ತಲಾಂತನ್ನು ಬಚ್ಚಿಟ್ಟವನು ಯಾವುದೇ ಪ್ರಶಂಸೆಯನ್ನು ಸ್ವೀಕರಿಸಲಿಲ್ಲ. ಬದಲಾಗಿ ಯೇಸು ಕ್ರಿಸ್ತರು ಅವನನ್ನು ಖಂಡಿಸಿ ಶಿಕ್ಷಿಸಿದರು. ಮತ್ತಾಯ ಅಧ್ಯಾಯ 25ರಲ್ಲಿ ದಾಖಲಾಗಿರುವ ಸಾಮ್ಯದಿಂದ ಇದು ನಮಗೆ ಚೆನ್ನಾಗಿ ತಿಳಿದಿದೆ. ದೇವರು ಈಗ ಎಲ್ಲರಿಗೂ ಪವಿತ್ರಾತ್ಮದ ವರಗಳನ್ನು ಅನುಗ್ರಹಿಸುತ್ತಿದ್ದಾರೆ. ನಾವು ಸ್ವೀಕರಿಸಿದ ವರಗಳನ್ನು ಬಳಸದಿದ್ದರೆ ನಾವು ದೇವರಿಂದ ಯಾವ ರೀತಿಯ ವರಗಳನ್ನು ಸ್ವೀಕರಿಸಿದ್ದೇವೆ ಎಂದು ಹೇಳಲು ಸಾಧ್ಯವಿಲ್ಲ. ನಾವು ಬೋಧಿಸಿದಾಗ ಎಲ್ಲವೂ ನಮಗೆ ಬಹಿರಂಗವಾಗುತ್ತದೆ. ಕೆಲವರಿಗೆ ಬುದ್ಧಿವಂತಿಕೆಯ ವರವನ್ನು, ಕೆಲವರಿಗೆ ಜ್ಞಾನದ ಅಥವಾ ನಂಬಿಕೆಯ ವರವನ್ನು, ಕೆಲವರಿಗೆ ವಿವಿಧ ವಾಣಿಗಳನ್ನಾಡುವ ವರವನ್ನು, ಇನ್ನು ಕೆಲವರಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವನ್ನು ಕೊಡಲಾಗುತ್ತದೆ. ಪಂಚಾಶತಮದ ಮೂಲಕ ದೇವರು ಪವಿತ್ರಾತ್ಮದ ವಿವಿಧ ವರಗಳನ್ನು ಅನುಗ್ರಹಿಸಿದ್ದಾರೆ. ನಾವು ಸ್ವೀಕರಿಸಿದ ವರಗಳು ನಿಷ್ಫಲವಾಗಲು ನಾವು ಬಿಡಬಾರದು. ನಮ್ಮ ಪರಲೋಕದ ತಂದೆ ತಾಯಿಯ ಮಹಿಮೆಯನ್ನು ಪ್ರಕಟಿಸಲು ನಾವು ಅವುಗಳನ್ನು ಸಂಪೂರ್ಣವಾಗಿ ಬಳಸಬೇಕಲ್ಲವೇ? ಅಪೊಸ್ತಲರ ಕೃತ್ಯಗಳು 6ಕ್ಕೆ ಹೋಗೋಣ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 6 ವಚನ 1. ಆ ದಿವಸಗಳಲ್ಲಿ ಶಿಷ್ಯರ ಸಂಖ್ಯೆ ಏನಾಗುತ್ತಿತ್ತು? ಹೆಚ್ಚುತ್ತಾ ಬರಲಾಗಿ ದೇವರು ದಿನದಿಂದ ದಿನಕ್ಕೆ ಆಶೀರ್ವಾದಗಳನ್ನು ಸುರಿಸಿದರು. ಹಾಗಾಗಿ ಅವರ ಸಂಖ್ಯೆ ಹೆಚ್ಚುತ್ತಾ ಹೋಯಿತು. ವಚನ 7ಕ್ಕೆ ಹೋಗೋಣ. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಶಿಷ್ಯರ ಸಂಖ್ಯೆಯು ಯೆರೂಸಲೇಮಿನಲ್ಲಿ ಬಹಳವಾಗಿ ಹೆಚ್ಚುತ್ತಾ ಬಂತು. ಯಾಜಕರಲ್ಲಿಯೂ ಬಹು ಜನರು ಏನಾಗುತ್ತಿದ್ದರು? ಕ್ರಿಸ್ತ ನಂಬಿಕೆಗೆ ಒಳಗಾಗುತ್ತಾ ಇದ್ದರು. ಹಿಂದೆ ಇದು ಊಹಿಸಲಾಗದ ವಿಷಯವಾಗಿತ್ತು. ಯಾಜಕರಲ್ಲಿಯೂ ಬಹು ಜನರು ತಮ್ಮನ್ನು ತಗ್ಗಿಸಿಕೊಂಡು ಸತ್ಯಕ್ಕೆ ವಿಧೇಯರಾದರು. ಅಂತಹ ಅದ್ಭುತವಾದ ಊಹಿಸಲಾಗದ ಘಟನೆಗಳು ಸಂಭವಿಸಿತು. ವಚನ 8ರೊಂದಿಗೆ ಮುಂದುವರೆಸೋಣ. ಸ್ಟೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಆದರೆ ಲೆಬೆರ್ತೀನರೆಂಬವರ ಸಮಾಜದಲ್ಲಿಯೂ, ಕುರೇನ್ಯದವರ ಮತ್ತು ಅಲೆಕ್ಸಾಂದ್ರಿಯಾದವರ ಸಮಾಜದವರಲ್ಲಿಯೂ, ಕಿಲಿಕ್ಯ ಆಸ್ಯ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸ್ಟೆಫನನ ಸಂಗಡ ತರ್ಕ ಮಾಡುತ್ತಾ ಇರಲು ಅವನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು. ಪಂಚಶತಮ ದಿನದ ಪವಿತ್ರಾತ್ಮನ ಮುಂಗಾರು ಮಳೆಯನ್ನು ಸ್ವೀಕರಿಸಿದ ನಂತರ ಶಿಷ್ಯರು ಬೋಧಿಸಿದಾಗ ಅವರನ್ನು ವಿರೋಧಿಸಿದ ಜನರು ಪವಿತ್ರಾತ್ಮ ವರವನ್ನು ಸ್ವೀಕರಿಸಿದವರ ಜ್ಞಾನವನ್ನು ತಡೆಯಲು ಸಾಧ್ಯವಾಗಲಿಲ್ಲ ಎಂದು ಸತ್ಯವೇದವು ನಮಗೆ ಕಲಿಸುತ್ತದೆ. ವಚನ 11ರೊಂದಿಗೆ ಮುಂದುವರೆಸೋಣ. ಆಗ ಅವರು ಕೆಲವು ಮನುಷ್ಯರಿಗೆ, ಇವನು ಮೋಶೆಗೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ದೂಷಣೆಯ ಮಾತುಗಳನ್ನಾಡುವುದನ್ನು ಕೇಳಿದ್ದೇವೆಂದು ಹೇಳಿರಿ ಎಂಬುದಾಗಿ ಬೋಧಿಸಿ ಜನರನ್ನು, ಹಿರಿಯರನ್ನು, ಶಾಸ್ತ್ರಿಗಳನ್ನು ರೇಗಿಸಿದರು. ಮತ್ತು ಬಂದು ಅವನನ್ನು ಹಿಡಿದು ಹಿರೀಸಭೆಗೆ ತೆಗೆದುಕೊಂಡು ಹೋಗಿ ಸುಳ್ಳು ಸಾಕ್ಷಿಗಳನ್ನು ಕರೆತಂದು ನಿಲ್ಲಿಸಿದರು. ಆ ಸಾಕ್ಷಿಗಳು, ಈ ಮನುಷ್ಯನು ಈ ಪರಿಶುದ್ಧವಾದ ಸ್ಥಳಕ್ಕೆ ವಿರೋಧವಾಗಿಯೂ ಧರ್ಮಶಾಸ್ತ್ರಕ್ಕೆ ವಿರೋಧವಾಗಿಯೂ ಮಾತಾಡುವುದನ್ನು ಬಿಡುವುದೇ ಇಲ್ಲ. ಆ ನಜರೇತಿನ ಯೇಸು ಈ ದೇವಾಲಯವನ್ನು ಕೆಡವಿ ಮೋಶೆ ನಮಗೆ ನೇಮಿಸಿರುವ ಆಚಾರಗಳನ್ನು ಬೇರೆ ಮಾಡುವನೆಂಬುದಾಗಿ ಇವನು ಹೇಳುವುದನ್ನು ನಾವು ಕೇಳಿದ್ದೇವೆ ಅಂದರು. ಆಗ ಹಿರೀ ಸಭೆಯಲ್ಲಿ ಕೂತಿದ್ದವರೆಲ್ಲರೂ ಅವನನ್ನು ದೃಷ್ಟಿಸಿ ನೋಡಿ ಅವನ ಮುಖವು ದೇವದೂತನ ಮುಖದಂತೆ ಇರುವುದನ್ನು ಕಂಡರು. ಆದಿಸಭೆಯು ಪಂಚಶತಮದ ಪವಿತ್ರಾತ್ಮ ವರವನ್ನು ಸ್ವೀಕರಿಸಿದ ನಂತರ ಈ ರೀತಿಯ ಕೆಲಸಗಳು ನಿರಂತರವಾಗಿ ಸಂಭವಿಸಿದ್ದನ್ನು ನಾವು ನೋಡಬಹುದು. ಪೂರ್ವದಲ್ಲಿ ಬರೆದದ್ದಲ್ಲ, ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ಪವಿತ್ರಾತ್ಮನ ಮುಂಗಾರು ಮಳೆಯ ಕೆಲಸವು ಉತ್ಸಾಹದಿಂದ ಉರಿಯುತ್ತಿತ್ತು. ಹಾಗಾದರೆ ಆ ಸಮಯಕ್ಕಿಂತ 7 ಪಟ್ಟು ಹೆಚ್ಚು ಬಲವುಳ್ಳದನ್ನು ನಾವು ಸ್ವೀಕರಿಸುತ್ತಿರುವುದರಿಂದ ಪವಿತ್ರಾತ್ಮನ ಮುಂಗಾರು ಮಳೆಯ ಕೆಲಸವು ಇನ್ನೂ ಎಷ್ಟು ಬಲಶಾಲಿಯಾಗಿರಬೇಕು. ದೇವರು ನಮಗೆ 7 ಪಟ್ಟು ಹೆಚ್ಚು ಉತ್ತಮವಾದ ಪವಿತ್ರಾತ್ಮನ ವರಗಳನ್ನು ಅನುಗ್ರಹಿಸುತ್ತಿರುವುದರಿಂದ ನಾವೆಲ್ಲರೂ ನಂಬಿಕೆಯನ್ನು ಹೊಂದಿದವರಾಗಿ ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಗೂ ಸುವಾರ್ತೆಯನ್ನು ಬೋಧಿಸಲು ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಕೆಲವರಿಗೆ ಬುದ್ಧಿವಂತಿಕೆಯ ವರವನ್ನು, ಕೆಲವರಿಗೆ ಜ್ಞಾನದ ವರವನ್ನು, ಇನ್ನು ಕೆಲವರಿಗೆ ನಂಬಿಕೆಯ ವರವನ್ನು ಅನುಗ್ರಹಿಸಲಾಯಿತು. ಇಂದು ದೇವರು ಸುವಾರ್ತೆಗೆ ಅಗತ್ಯವಾಗಿರುವ ಎಲ್ಲ ವರಗಳನ್ನು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅನುಗ್ರಹಿಸುವರು. ನಾನು ಯಾವ ರೀತಿಯ ವರವನ್ನು ಸ್ವೀಕರಿಸಿದ್ದೇನೆ ಎಂದು ನೀವು
ನೀವು ಕೇಳಬಹುದು. ನಿಮಗೆ ಅದು ತಿಳಿಯದಿದ್ದರೆ ಬೋಧಿಸಲು ಹೋಗಿ. ನೀವು ಬೋಧನೆ ಮಾಡುವಾಗ ನೀವು ಯಾವ ರೀತಿಯ ವರಗಳನ್ನು ಸ್ವೀಕರಿಸಿದ್ದೀರೆಂದು ದೇವರು ನಿಮಗೆ ತಿಳಿಸುತ್ತಾರೆ. ಸ್ಟೆಫನನ ಮಾತನ್ನು ವಿರೋಧಿಸಿದವರು ಪವಿತ್ರಾತ್ಮನ ಜ್ಞಾನವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಯಾವ ರೀತಿಯ ವರಗಳನ್ನು ಅನುಗ್ರಹಿಸಲಾಗಿದ್ದರೂ ಅವೆಲ್ಲವೂ ಆ ಕಾಲದ ರಕ್ಷಕರ ಕುರಿತು ಸಾಕ್ಷೀಕರಿಸಲು ಬಳಸಲಾಯಿತು. ಈ ಕಾಲದಲ್ಲಿ ನಮ್ಮನ್ನು ರಕ್ಷಿಸಲು ಬಂದ ತಂದೆ ದೇವರು ಮತ್ತು ತಾಯಿ ದೇವರಾದ ಎಲೋಹಿಂ ದೇವರ ಬಗ್ಗೆ ಬೋಧಿಸಲು ನಾವು ಶಕ್ತರಾಗಬೇಕೆಂದು ದೇವರು ನಮಗೆ ಪವಿತ್ರಾತ್ಮನ ಹಿಂಗಾರು ಮಳೆಯನ್ನು ಕ್ರಯವಿಲ್ಲದೆ ಅನುಗ್ರಹಿಸುವರು. ಇಂದು ನಾವು ಪವಿತ್ರಾತ್ಮದ ಉರಿಯನ್ನು ನಂದಿಸದಿರೋಣ. ಬದಲಾಗಿ ಇಡೀ ಮಾನವ ಕುಲವನ್ನು ಪರಲೋಕ ರಾಜ್ಯಕ್ಕೆ ಮುನ್ನಡೆಸಲು ದೇವರು ನಮಗೆ ಅನುಗ್ರಹಿಸಿದ ಪವಿತ್ರಾತ್ಮ ವರವನ್ನು ನಾವು ಬಳಸೋಣ. ಪರಲೋಕದ ತಂದೆ ಮತ್ತು ತಾಯಿಯ ಮಹಿಮೆಯನ್ನು ಹಾಗೂ ಚ್ಯೂನಿನ ಮಹಿಮೆಯನ್ನು ಸಮಾರ್ಯ ಹಾಗೂ ಭೂಲೋಕದ ಕಟ್ಟಕಡೆಗೂ ಸಾಕ್ಷೀಕರಿಸಲು ನಾವೆಲ್ಲರೂ ಶಕ್ತರಾಗುತ್ತೇವೆಂದು ನಿರೀಕ್ಷಿಸುತ್ತೇನೆ. ಇದರೊಂದಿಗೆ ಬೆಳಗ್ಗೆ ಆರಾಧನೆಯ ಪ್ರಸಂಗವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.